ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ವಿತೌಟ್ ಓವನ್ ವಿತೌಟ್ ಮಚ್ ಇಂಗ್ರೀಡಿಯೆಂಟ್ಸ್ ಹೆಲ್ದಿ ವರ್ಷನ್ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದರೆ ಮಾತ್ರ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿದ್ದರಿಂದ ಅಪ್ಲೋಡ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಿಲ್ಲ. ನಾನು ತುಂಬ ವೀಡಿಯೋಸ್ ನೋಡಿದಾಗ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದರು. ನಂಗೆ ಬೇಸಿಕ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಹೆಲ್ದಿ ವರ್ಷನ್ ಹೇಗೆ ಮಾಡೋದು ಅಂತ ನಾನು ನೋಡ್ಕೊಂಡು ಈ ಕೇಕ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಏನಿಲ್ಲ, ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಬೇಕು. ಅಮೂಲ್ ಡಾರ್ಕ್ ಚಾಕ್ಲೇಟ್ ನಾನು ಪ್ರಿಫರ್ ಮಾಡ್ತೀನಿ. ನೀವು ಒಂದು 4-5 ಪೀಸಸ್ ತೊಗೊಂಡ್ರೆ ಸಾಕು. ತೊಗೊಂಡು ಈ ಥರ ಬಿಸಿನೀರು ಮೇಲೆ ಇಟ್ಕೊಂಡು ಗ್ಲಾಸ್ ಆರ್ ಸ್ಟೀಲ್ ಬೌಲಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳಿ. ಮೆಲ್ಟ್ ಮಾಡ್ಕೊಂಡ್ಮೇಲಿಂದ ನೀವು ಚಾಕ್ಲೇಟ್ ಇಲ್ಲ ಅಂದರೆ ಕೋಕೋ ಪೌಡರ್ ಆದರೂ ಯೂಸ್ ಮಾಡಿ ಈ ಥರ ಬಟರ್ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಬೋದು. ಈ ಥರ ಮೆಲ್ಟ್ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ಮಾಲ್ ವರ್ಷನ್ ಆಫ್ ಕೇಕ್ ಮಾಡ್ತಿರೋದ್ರಿಂದ 1 ಬೌಲಷ್ಟು ವೀಟ್ ಫ್ಲೋರ್ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಸಾಲ್ಟು. ಆ್ಯಂಡ್ 1 ಬೌಲ್ ವೀಟಿಗೆ ನಾನು 3/4 ಬೌಲ್ ಶುಗರ್ ತೊಗೊಂಡೆ. ಬಟ್ ಅದು ಒಂದು ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ ಇತ್ತು, ಚಾಕ್ಲೇಟ್ ಬಿಟ್ಟರ್ ಇದ್ದಿದ್ದರಿಂದ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ 1 ಬೌಲ್ ಆಫ್ ಶುಗರ್ನೇ ತೊಗೊಳ್ಳಿ 1 ಬೌಲ್ ಆಫ್ ವೀಟಿಗೆ. ಆ್ಯಂಡ್ ನಾನು ಶುಗರ್ನ ಚಾಕ್ಲೇಟ್ಗೆ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಗ ಆಗಬೇಕು ಅಂದರೆ ಪೌಡರ್ ಆಗಿರೋವಂಥ ಶುಗರ್ನ ಮಿಕ್ಸ್ ಮಾಡ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ. ಈ ರೀತಿ ಕಂಟಿನ್ಯೂಸಾಗಿ ಸ್ಟೀರ್ ಮಾಡ್ಕೊಂಡು ಇದಕ್ಕೆ ನಾನು ಸ್ಪಾಂಜಿಯಾಗಿ ಬರಲಿ ಕೇಕ್ ಅಂದ್ಬಿಟ್ಟು ಎಗ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಡಿಕಾಕ್ಷನ್ ಯೂಸ್ ಮಾಡ್ತಿದ್ದೀನಿ. ಕಾಫಿ ಟ್ವಿಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಡಾರ್ಕ್ ಚಾಕ್ಲೇಟ್ ಕೇಕ್ಗೆ ಅಂತ. ನಿಮ್ಮ ಹತ್ರ ಕಾಫಿ ಡಿಕಾಕ್ಷನ್ ಇಲ್ಲಾಂದರೆ ಇನ್ಸ್ಟಂಟ್ ಕಾಫಿ ಪೌಡರ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲಾಂದರೆ ಇದು ಕಂಪ್ಲೀಟ್ಲಿ ಆಪ್ಷನಲ್. ನಾನು ಜಸ್ಟ್ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಸ್ಪಾಂಜಿ ಟೆಕ್ಸ್ಚರ್ ಬರಲಿ ಅಂದ್ಬಿಟ್ಟು ಒಂದು ಎಗ್ ಇನ್ಕ್ಲೂಡ್ ಮಾಡಿದ್ದೀನಿ. ಎಗ್ ಬೇಡ ಅಂದರೆ ಯೋಗರ್ಟ್ ಅಥವಾ ಕರ್ಡ್ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ನೀಟಾಗಿ ಚಾಕ್ಲೇಟ್ ಮಿಕ್ಸ್ಚರ್ ಜೊತೆ ಕಂಬೈನ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲಿಂದ ನಾನು 2 ಟೇಬಲ್ ಸ್ಪೂನ್ ಆಫ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಸನ್ಫ್ಲವರ್ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಡ್ರೈ ಮಿಕ್ಸ್ಚರ್ ಏನಿದೆ ಅದಕ್ಕೆ ಚಾಕ್ಲೇಟ್ ಮಿಕ್ಸ್ಚರ್ ಇರೋದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ನಾವು 1 ಬೌಲಷ್ಟು ವೀಟ್ ಫ್ಲೋರ್ ಯೂಸ್ ಮಾಡೋದ್ರಿಂದ 1 ಬೌಲ್ ಆಫ್ ಮಿಲ್ಕ್ ಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ಮೂತ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ವೀಟ್ ಫ್ಲೋರ್ ಆ್ಯಡ್ ಮಾಡಿಕೊಂಡ್ರೆ ಏನಾಗಲ್ಲ. ಬಟ್ ಟೋಟಲಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆ್ಯಂಡ್ ಒಂದು ಕೇಕ್ ಬೇಕ್ ಮಾಡೋದಕ್ಕೆ ಒಂದು ಟಿನ್ ಥರದ್ದು ಗಟ್ಟಿ ಸ್ಟೀಲ್ ಪಾತ್ರೆ ಏನಾದರೂ ತೊಗೊಳ್ಳಿ. ಅದಕ್ಕೆ ಬೇಸಲ್ಲಿ ಆಯಿಲ್ನ ಹಾಕಿ ನೀಟಾಗಿ ಎದ್ದು ಬರಲಿ ಅಂತ. ಆ್ಯಂಡ್ ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿನ ಫಸ್ಟು ನೀವು 5 ಮಿನಿಟ್ಸು ಕೇಕ್ ಟಿನ್ ಪ್ಲೇಸ್ ಮಾಡ್ದಲ್ಲ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ. ಅದಾದಮೇಲಿಂದ ಲೋ ಫ್ಲೇಮಿಗೆ ಸೆಟ್ ಮಾಡಿ ಕೇಕ್ ಟಿನ್ನ ಪ್ಲೇಸ್ ಮಾಡಿ ಒಂದು 35 to 40 ಮಿನಿಟ್ಸ್ ವೆಯ್ಟ್ ಮಾಡಿ. ಅದು ಚೆನ್ನಾಗಿ ಕುಕ್ ಆದಮೇಲೆ ಈ ಥರ ನೈಫ್ ಅಥವಾ ಟೂತ್ಪಿಕ್ ಇಟ್ಕೊಂಡು ಚುಚ್ಬಿಟ್ಟು ನೋಡಿ. ಏನು ಚಾಕ್ಲೇಟ್ ಮಿಕ್ಸ್ಚರ್ ಅಂಟ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಬೆಂದಿಲ್ಲ ಅಂದರೆ ಇನ್ನೊಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಮೇಲೆ ಈ ಥರ ಕೂಲಾಗಕ್ಕೆ ಸಪ್ರೇಟಾಗಿ ಇಟ್ಬಿಟ್ಟು ಮೇಲೆ ಟಾಪಿಂಗ್ಸಿಗೆ ಇನ್ನೂ ಚಾಕ್ಲೇಟ್ ಬೇಕಿರೋದ್ರಿಂದ ಒಂದು 2-3 ಪೀಸಸ್ ಎತ್ತಿಟ್ಕೊಂಡಿದ್ದೆ. ಅದು ಬಟರ್ ಹಾಕ್ಬಿಟ್ಟು ಮೆಲ್ಟ್ ಮಾಡಿಕೊಂಡೆ. ನೋಡಿ ಸ್ಪಾಂಜಿ ಟೆಕ್ಸ್ಚರಲ್ಲಿ ಬಂದಿದೆ. ಇವಾಗ ನಾನು ಮೆಲ್ಟಾಗಿರೋ ಚಾಕ್ಲೇಟ್ನ ಅದ್ರ ಟಾಪಲ್ಲಿ ಹಾಕಿ ನೀಟಾಗಿ, ಅಂದರೆ ನಾನೊಂದು ಸ್ವಲ್ಪ ಹೋಲ್ಸ್ ಮಾಡಿಕೊಂಡೆ ಕೇಕಲ್ಲಿ, ಸೊ ದಟ್ ಚಾಕ್ಲೇಟ್ ಅಬ್ಸರ್ವ್ ಆಗಲಿ ಕೆಳಗಡೆ ಚೆನ್ನಾಗಿರುತ್ತೆ ಅಂತ ಹಾಕಿ ಆಮೇಲಿಂದ ನೋಡಿ ಕಟ್ ಮಾಡ್ತಿದ್ದೀನಿ. ಎಷ್ಟು ಸ್ಮೂತ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿದೆ. ಆ್ಯಕ್ಚುಲಿ ಬೇಕ್ರಿಲಿ ಮಾಡೋ ಕೇಕ್ಗಿಂತ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಈವನ್ ವೀಟ್ ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಅದೊಂಥರ ಹೆಲ್ದಿ ವರ್ಷನ್ನೇ. ಜಾಸ್ತಿ ಏನೋ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ, ಬೇಸಿಕ್ ಇಂಗ್ರೀಡಿಯೆಂಟ್ಸ್. ನಾನು ಡಿಸ್ಕ್ರಿಪ್ಷನ್ನಲ್ಲಿ ರೆಸಿಪಿ ಡೀಟೇಲ್ಸ್ ಹಾಕಿರ್ತೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.